ಮುಂದಿನ ಪ್ರತಿಭಾ ಪುರಸ್ಕಾರಕ್ಕೆ ಗೋಪಾಲಕೃಷ್ಣ ಬಜ್ಪೆ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಗೋಪಾಲಕೃಷ್ಣ ಬಜ್ಪೆ ಮತ್ತು ನಿರ್ಮಲಾ ಕುಮಾರಿ ದಂಪತಿಗಳು ವೇದಿಕೆ ಬರಬೇಕು ಕೇಳ್ಕೊಳ್ತಿದ್ದೇನೆ. ಅವರು ಕೂಡ ಬಹುಮುಖ ಪ್ರತಿಭೆ. ಅವರಿಬ್ಬರು ಕೂಡ ಶಿಕ್ಷಣದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅದೇ ರೀತಿ ಅವರ ಶ್ರೀಮತಿಯವರು ಎಂಜಿನಿಯರ್ ಕೂಡ. ಇವರು ಪೊಲೀಸ್ ಇಲಾಖೆಯಲ್ಲಿ, ಗೋಪಾಲಕೃಷ್ಣ ಬಜ್ಪೆ ಅವರು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರೂ ಕೂಡ ಅವರು ಸಾರ್ವಜನಿಕರೊಂದಿಗೆ ಒಳ್ಳೆಯ ಸ್ನೇಹ ಸೌಜನ್ಯ ಹೊಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕೆ ಹೆಮ್ಮೆ ಅನ್ನಿಸ್ತಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇಬ್ಬರು ದಂಪತಿಗಳು ಹಾಡುಗಾರರು. ಅವರದ್ದೇ ಆದ ಕರಕಲ್ಪ ಮಾಡಿದ್ದಾರೆ. ಅವರ ಸ್ನೇಹಿತರನ್ನು ಕೂಡ್ಕೊಂಡು ಸಾಧ್ಯವಾದರೆ ನಾವು ಈಗೊಂದು ಹಾಡಿಸ್ಬೋದು ಅವರಿಬ್ಬರ ಕಡೆಯಿಂದ. ಅವರಿಗೆ ಈ ಸಂದರ್ಭದಲ್ಲಿ ದ್ವಿತೀಯ ಅನಿವಾಸಿ ಕನ್ನಡಿಗರ ಸಮ್ಮೇಳನದ ಪರವಾಗಿ, ಹೊರನಾಡ ಕನ್ನಡ ಸಮ್ಮೇಳನದ ಪರವಾಗಿ ಅವರಿಗೆ ಸುವರ್ಣ ಸೌರವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳು ಸಾಧಕರಿಗೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀ ಗೋಪಾಲಕೃಷ್ಣ ಬಜ್ಪೆ ಮತ್ತು ಶ್ರೀಮತಿ ನಿರ್ಮಲಾ ಕುಮಾರಿ ದಂಪತಿಗಳನ್ನು ಈ ಸಂದರ್ಭದಲ್ಲಿ ದ್ವಿತೀಯ ಅನಿವಾಸಿ ಕನ್ನಡಿಗರ ಸಮ್ಮೇಳನ ಹಾಗೂ ಹೊರನಾಡ ಕನ್ನಡಿಗರ ಸಮ್ಮೇಳನದ ಈ ಸಭಾ ವೇದಿಕೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಗೌರವಿತವಾಗಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಅನಿವಾಸಿ ಕನ್ನಡಿಗರ ಸಮ್ಮೇಳನ ಮತ್ತು ಹೊರನಾಡ ಕನ್ನಡಿಗರ ಸಮ್ಮೇಳನ ಇವರು ನಮಗೆ ಗೋಲ್ಡನ್ ಐಕಾನಿಕ್ ಅವಾರ್ಡನ್ನು ನೀಡಿ ಸನ್ಮಾನಿಸಿದ್ದಾರೆ. ಇದರ ಪರವಾಗಿ KP ಮಂಜುನಾಥ್ ಸಾಗರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇದು ಕನ್ನಡದ ಬಗ್ಗೆ, ಅನಿವಾಸಿ ಕನ್ನಡಿಗರ ಬಗ್ಗೆ ಹಾಗೂ ಇಲ್ಲಿಯ ಕನ್ನಡಿಗರನ್ನು ಒಟ್ಟು ಸೇರಿಸಿ ಮಾಡಿದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆಗೂ ಹೆಚ್ಚು ಆಗಲಿ ಎಂದು ಹಾರೈಸುತ್ತೇವೆ.